ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಾವು ಯೂಟ್ಯೂಬ್ ಚಾನಲ್. ನಾವು ಇದು ಮಾಡ್ತಿರೋದು ಇಡ್ಲಿ ರವೆ. ಬೆಳಿಗ್ಗೆ ಟಿಫನ್ಗೆ ಸೂಪರ್ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಡ್ಲಿ ರವೆ ತೊಗೊಂಡಿದ್ದೀನಿ. 3 ಲೋಟ ಅಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 3-4 ಸತಿ ವಾಶ್ ಮಾಡ್ಕೊಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀರೆಲ್ಲ ಕ್ಲೀನಿಗೆ ಬಸ್ಕೊಬೇಕು. ಕ್ಲೀನಿಗೆ ಎಲ್ಲ ಮೇಲೆಲ್ಲ ವಾಶ್ ಮಾಡ್ಕೊಬೇಕು. ಚೆನ್ನಾಗಿ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 3 ಲೋಟ ಅಷ್ಟು ನೀರು ಹಾಕಬೇಕು. ನೆನೆಯೋಕ್ಕೆ 3 ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ಬೇಕು. ನಾವು ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲವರೆಗೂ ಇಲ್ಲ ಒಂದು 4 ಅವರ್ ನೆನೆದ್ರೂ ಚೆನ್ನಾಗಿರುತ್ತೆ. 4 ಅವರ್ ನೆನೆಸ್ಬಿಟ್ಟು ಮುಚ್ಚಬೇಕು. ಮುಚ್ಚಿದಾದಮೇಲೆ ಈ ಕಡೆ ಅದೇ ನಾವು 3 ಗ್ಲಾಸ್ ರವೆ ತೊಗೊಂಡಿದ್ದೀವಲ್ಲ, 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಅದರಲ್ಲಿ ಒಂದು 3 ಲೋಟ ಅಷ್ಟು ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಬಿಡಬೇಕು. ಬಿಟ್ಟು ಒಂದು 4 ಅವರ್ ಚೆನ್ನಾಗಿ ನೆನೆಸಿದ್ದಾದಮೇಲೆ ಈ ಕಡೆ ನೆಂದಿರುತ್ತಲ್ಲ ರವೆ ಎಲ್ಲ ಕ್ಲೀನಿಗೆ ನೀರು ಇಲ್ದಿದ್ದಂಗೆ ಚೆನ್ನಾಗಿ ಹಿಂಡ್ಕೊಬೇಕು. ಎಲ್ಲ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಬೇಕು. ನೀರು ಸಪ್ರೇಟು, ರವೆ ಸಪ್ರೇಟು, ಒಂಚೂರು ನೀರು ಇರಬಾರ್ದು. ಎಲ್ಲ ಕ್ಲೀನಿಗೆ ಹಿಂಡ್ಕೊಬೇಕು. ಎಲ್ಲ ಕ್ಲೀನಿಗೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಉದ್ದಿನಬೇಳೆ ನೆನೆಸಿರ್ತೀವಲ್ವ, ಅದನ್ನು ಒಂದು 2 ಸತಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ ಒಂದು ಬಟ್ಲು ತೊಗೊಂಡು ಅದರಲ್ಲಿ ನಾವಿವಾಗ ರುಬ್ಬಿರ್ತೀವಲ್ಲ ಉದ್ದಿನಬೇಳೆನ, ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಬೇಕು. ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದಾದಮೇಲೆ ಕ್ಲೀನಿಗೆ ಎಲ್ಲ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಕ್ಲೀನಿಗೆಲ್ಲ ಇದು ಮಾಡ್ಕೊಬೇಕು. ಆಮೇಲೆ ನಾವು ರವೆ ಎಲ್ಲ ನೀರು ಬಸ್ತಿ ಎತ್ತಿಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರವೆ ಎಲ್ಲ ಮಿಕ್ಸ್ ಆಗಬೇಕು. ರವೆ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನಾವು ಇದು ರುಬ್ಬಿಕೊಂಡಿರ್ತೀವಲ್ವ ಹಿಟ್ಟೆಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಅದಕ್ಕೆ ಬರಬೇಕು. ನೀವು ನೀರೇನು ಹಾಕೋಕೆ ಹೋಗ್ಬೇಡ್ರಿ. ನಾನೇನು ನೀರು ಹಾಕಿಲ್ಲ. ನಾವು ರುಬ್ಕೊಂಬೋ ಟೈಮಲ್ಲಿ ಮಾತ್ರ ನೀರು ಹಾಕಿದ್ದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ಆದಮೇಲೆ 1 ಸ್ಪೂನಷ್ಟು ಉಪ್ಪು, ಕಲ್ಲುಪ್ಪು ಹಾಕಿ ಒಂದು ಚಿಟಿಕೆಯಷ್ಟು ಸೋಡಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕ್ಲೀನಿಗೆ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ಮುಚ್ಚಿ ಬಿಡಬೇಕು. ಮುಚ್ಚಿ ಎಲ್ಲ ಬಿಟ್ಟಿದ್ದಾದಮೇಲೆ ಬೆಳಿಗ್ಗೆ ಎದ್ದು ಓಪನ್ ಮಾಡಿದ್ಮೇಲೆ ಈ ಥರ ಹಿಟ್ಟು ಬಂದಿರುತ್ತೆ. ಎಲ್ಲ ಬಂದಿದ್ಮೇಲೆ ಕ್ಲೀನಿಗೆಲ್ಲ ಉಬ್ಬಿರುತ್ತೆ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಡ್ಲಿ ಪಾತ್ರೆ ತೊಗೊಂಡು ಅದರಲ್ಲಿ 3 ಲೋಟ ಅಷ್ಟು ನೀರು ಒಯ್ದಿದ್ದೀನಿ. ಎಲ್ಲ ಪ್ಲೇಟ್ 3 ಲೋಟ ಆದಮೇಲೆ ಒಯ್ದಿದ್ದೀನಿ. ಎಲ್ಲ ಪ್ಲೇಟ್ ನೀರು ಬಿಸಿ ಆದಮೇಲೆ ಒಂದೊಂದೇ ಇಡ್ಲಿ ಪಾತ್ರೆಗೆ ಹಿಟ್ಟನ್ನ ಹಾಕಬೇಕು. ಎಲ್ಲ ಇಡ್ಲಿ ಹಿಟ್ಟು ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ನೀರು ಕಾಯೋಕೆ ಇಕ್ಕಿರ್ತೀವಲ್ಲ, ಅದರಲ್ಲಿಕ್ಕಿ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಬೇಕು. 10 ನಿಮಿಷ ಬೇಯಕ್ಕೆ ಬಿಡಬೇಕು. ಬೆಂದಿದ್ದಾದಮೇಲೆ ಕ್ಲೀನಿಗೆಲ್ಲ ತಗೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇಡ್ಲಿ ಜೊತೆ ಚಟ್ನಿ ಸೂಪರ್ ಕಾಂಬಿನೇಷನ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಯೂಟ್ಯೂಬ್